ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗಳು ಅವ್ವ ನನ್ನ ಮತ್ತೆ ಮನೆಗೆ ಹೋಗಕ್ಕಿಲ್ಲ ಅಂದಾಗೆಲ್ಲ ನಾನು ಬುದ್ಧಿ ಹೇಳ್ತಿದ್ದೆ, ಒಪ್ಕೊಂಡು ಹೋಗಿದ್ನು. ಆದ್ರೆ ಈಕಿತ ತರಾವರಿಯಾಗಿ ಅವ್ವ ನಾನು ಹೋಗಕ್ಕಿಲ್ಲ ಅಂತ ಕೇಳ್ಕೊಂಡ್ರು ನಾನು ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಹಂಗಲ್ಲ ಕಣಬಿ, ಸಂಸಾರ ಮುಖ್ಯ, ಗಂಡನ ಮನೆಗೆ ಹೋಗು, ಒಂಟಿ ಬದುಕು ಶಾನ ಕಷ್ಟ ಕಣಬಿ ಅಂತ ಹೇಳಿ ಅವಳನ್ನ ನಾನು ಈ ಸ್ಥಿತಿಗೆ ತಂದ್ಬಿಟ್ಟೆ. ಇಲ್ಲ ಪುಟ್ಟಕ್ಕ, ಮಗಳ ಸಂಸಾರ ಸಂದಕ್ಕಿರ್ಲಿ ಅಂತ ಯಾವ ತಾಯಿಗೆ ತಾನೇ ಆಸೆ ಇರಕ್ಕಿಲ್ಲ ಹೇಳು. ಅದನ್ನ ಸ್ವಾರ್ಥ ಅನ್ನಕ್ಕಾಯ್ತದ? ಇಲ್ಲ ನನ್ಗೆ ಅವಳ ಪಿರಾಣನೇ ಬೇಕಿತ್ತು, ಅದಕ್ಕೆ ನಾನು ಹಿಂಗ್ ಮಾಡ್ಬಿಟ್ಟೆ. ಅದಕ್ಕೆ ಅವಳು ಯಾರಿಗೂ ಹೇಳ್ದೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಅಪ್ಪ ಅವಂದ್ರ ಅಂಗೈನ ಕರಳೋ ಮಕ್ಕಳು ಅವ್ರ ಕಣ್ಣು ಮುಂದೆನೆ ಕಮ್ರೋಗೋ ಸಂಕಟ ಯಾರಿಗೂ ಬೇಡ. ಅಮರೇ ನೀವೇ ಹೇಳಿ, ನಾನು ಅವಳ ಮಾತು ಕೇಳಲಿಲ್ಲ ಅಂತ ನನಗಿಂತ ಶಿಕ್ಷೆ ಕೊಡದೆ, ನನ್ನ ಹಿಂಗೆ ಒಂಟಿ ಮಾಡಿ ಹೋಗ್ಬಿಡದೆ, ನನ್ನ ತೆಪ್ಪನ ನಾನು ಸರಿ ಮಾಡಿ ಕೇಳಕ್ ಆಗದೆ ಇರೋಂತ ಅಪರಾಧ ಮಾಡ್ಬಿಟ್ಟೆ ಅಲ್ವೇ? ಇಲ್ಲ ಪುಟ್ಟಕ್ಕ, ಸಮಾಧಾನ ಮಾಡ್ಕ. ಹಂಗ್ ಮಾಡಿದ್ರೆ ಮನಸ್ಸ ಯಾವತ್ತಿದ್ರು ಒಂಟಿನೇ ಅಲ್ವೇ? ಅದ್ಯೋಟೆ ಗುಂಪ್ನಾಗ ಬದುಕಿದ್ರು ನಮ್ಮೊಳಗ್ ನಾವೊಂದ್ ದ್ವೀಪ ಅಲ್ವೇ? ನನ್ ಮಾತು ಕೇಳ್ ಪುಟ್ಟಕ್ಕ, ಇದ್ಯಾವ್ದಕ್ಕೂ ನೀನ್ ಹೊಣೆ ಅಲ್ಲ. ಇಲ್ಲ ನೀವ್ ಅವನೇ ಹೇಳಿ, ನನ್ನ ಕೂಸು ಹಿಂಗಾಗಕ್ ನಾನೇ ಕಾರಣ. ಚಾಮುಂಡವ್ವ ಹಾಳು ಪುಟ್ಟಕ್ಕ, ಅದೇಟ್ ಬೇಕೋ ಆಟ ಹತ್ತು ಬಿಡು. ನಿನ್ ಮನ್ಸಿನ ದುಃಖನೆಲ್ಲ ಆಚೆಗೆ ಹಾಕಿ ನಿನ್ ಮನ್ಸ ಹಗೂರ ಆಗ ಗಂಟ ಹತ್ತು ಬಿಡು ಪುಟ್ಟಕ್ಕ. ಅಲ್ಲ ಪುಟ್ಟಕ್ಕ, ಅಪ್ಪ ಅವದ್ರನ್ನ ಹೆಗ್ಲ ಮೇಲೆ ಒತ್ಕೊಂಡು ಹೋಗಿ ಅದ್ಯಾವ್ರಿಗಿಂತ ದೊಡ್ಡವನಾಗ್ಬಿಟ್ಟ ಶ್ರವಣ್ ಕುಮಾರ್ ಅಂತ ಅವನ್ನೇ ಕಳ್ಕೊಂಡವನಪ್ಪ ಅವ ಬದುಕ್ ನಿಲ್ವೆ. ಇದು ಹಂಗೆಯ ಪುಟ್ಟಕ್ಕ, ನಮ್ಮ ಪಾಲಿಗೆ ಬಂದಿದ್ದ ಈಟಯ್ಯ ಅನ್ಕೊಂಡು ಮುಂದುವರಿಬೇಕಲ್ವೇ? ನನ್ನ ಮಗಳಾಗ ಹೊತ್ತಿಗೆ ಇದನ್ನೆಲ್ಲ ಅನುಭವಿಸ್ಬೇಕಾಯ್ತೆ. ಆದ್ರೆ ನನ್ನ ಪಿರಾಣ ತಗೊಂಡು ಹೋಗ್ಬೋದಾಗಿತ್ತಲ್ವೇ? ಮತ್ತೆ ಅದೇ ಮಾತಾಡ್ತಿದ್ಯಲ್ಲ ಪುಟ್ಟಕ್ಕ. ಹುಟ್ಟು ಸಾವು ಯಾರ ಕೈನಾಗೂ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವೇ? ನೋಡಿ ಸಮಾಧಾನ ಮಾಡ್ಕ ಪುಟ್ಟಕ್ಕ. ಇನ್ನು 2 ಮಕ್ಳಿವೆ ಪುಟ್ಟಕ್ಕ, ಮರಿಬೇಡ. ಅವುಗಳ ಬಗ್ಗೆ ಹೊಸಿ ಯೋಚನೆ ಮಾಡು. ಏನ್ ಮಾಡ್ಲಿ ಅಮ್ಮರೆ, ಏನ್ ಮಾಡ್ಲಿ? ನಾನು ಯಾರನ್ನ ಕೇಳಿದ್ರು ನನ್ ಸಾನ ನೋಡಿದ್ರ ಅಂತಾನೆ ಕೇಳ್ಬೇಕು ಅನ್ನಿಸ್ತದೆ. ನಿಜ ಹೇಳ್ಬೇಕು ಅಂದ್ರೆ ಸಾನ ನನ್ನ ಕೂಗ್ದಂಗಾಯ್ತು. ಅದನ್ನ ಕೇಳಿಸ್ಕೊಂಡು ಇಲ್ಲೇ ಗಂಟ ಬಂದ್ಬಿಟ್ಟೆ. ನನ್ನ ಮಗಳು ಸಿಟ್ಟು ಬೂದಿ ಆಗೋದ್ಲು ಅಲ್ವೇ? ಆದ್ರೆ ಅವಳಿಲ್ಲೇ ಎಲ್ಲೋ ಅವಳೆ ಅನ್ನಿಸ್ತದೆ ಮರ. ಇಲ್ಲೇ ಎಲ್ಲ ಅವಳೆ ಸಾನಾ ಬಾರವೇ, ಒಂದ್ಕಿಂತ ಬಾರೆ, ನಿನ್ ತಪ್ಕೋಬೇಕು ಅನ್ನಿಸ್ತೈತೆ. ಬಾರವೇ ಅವೇ, ನೀನ್ ಮುದ್ದಾಡ್ಬೇಕು ಅನ್ನಿಸ್ತೈತೆ. ಬಾರವೇ ಸಾನಾ, ನೀನಕ್ಕಿಂತ ಬಂದ್ರೆ ನಾನು ನಿನ್ನೆಲ್ಲೂ ಕಳ್ಸಕ್ಕಿಲ್ಲ. ನಾನು ನಿನ್ನ
ಶಾನ ಜಪಾನ ಮಾಡ್ಕೊತೀನಿ ಮಗ. ಬಾರವೇ ಅವ್ವ ಅಂತ ಕರಿಯವೇ, ಅವ್ವ ಅಂತ ಕರಿ ಬಾರವೇ ಅವೇ ಸಾನ ಪುಟ್ಟಕ್ಕ 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 ಸಾಕು ಪುಟ್ಟಕ್ಕ. ಅದ್ಯೋಟು ಅಂತ ಸಂಕಟ ಪಡ್ತೀಯ ಪುಟ್ಟಕ್ಕ. ಸಾಕು ಮಾಡು. ನನ್ನ ಮಾತು ಕೇಳಿ ನೋಡಿಲಿ, ನಿನ್ ಮಗಳಿಗೆ ಬುದ್ಧಿ ಹೇಳಿದ್ರಾಗೆ ತೆಪ್ಪೈತೆ ಅಂತ ಯಾವ್ದು ಕೂಡ ಹೇಳಕ್ಕಿಲ್ಲ. ಅವಳು ಬಾಳ್ ಚಂದಕ್ಕಿರ್ಲಿ ಅಂತಲೇ ಅಲ್ವೇ ನೀನ್ ಅವಳಿಗೆ ಆಟೆಲ್ಲ ಹೇಳಿದ್ದು. ಇಲ್ಲಿ ನೋಡಿಲಿ, ಒಂದ್ ವೇಳೆ ನೀನ್ ನಂಗೆ ಬದುಕು ಕಟ್ಕೋಬೇಕು ಅಂತ ತಾನ ವರ್ಗವಾಗ ನಿರ್ಧಾರ ಮಾಡಿದ್ರೆ ಬೇಡ, ನೀನ್ ಯೋನು ಹೇಳೋದ್ ಬೇಡ. ನಾನು ನಿಂಗೆ ಹೇಳೋದು ಇಟ್ಟೆ. ಕೆಲ್ಲ ಕಾರಣ ನೀನಲ್ಲ ಪುಟ್ಟಕ್ಕ. ಹಂಗ ಯಾರನ್ನ ನಿನ್ನ ಜರದ್ರು ಅವ್ರ ನರ್ಕಕ್ಕೆ ಹೋಯ್ತಾರ ಆಟೆಯ. ನೋಡಿ ನೋಡಿಲಿ, ನಿನ್ಗೇನೋ 3 ಜನ ಮಕ್ಕಳು ಅಲ್ವೇ, ಆದ್ರೆ ಆ ಮಕ್ಕಳಿಗೆ ಇನ್ನೊಬ್ಳೆ ತಾಯಿ ಅಲ್ವೇ. ನೀನೇ ಹಿಂಗ್ ಧೈರ್ಯ ಕಳ್ಕೊಂಡ್ ಕುಂತ್ಕೊಂಡ್ರೆ ಅವ್ರಿಗೆ ದಿಕ್ಕಿ ಯಾರು? ಅವ್ರಿಗೆ ಸಮಾಧಾನ ಮಾಡೋರು ಯಾರು? ಹೋಗ್ಬಿಟ್ಟಕ್ಕ, ಮೊದ್ಲು ಮನೆಗೆ ಹೋಗಿ ಸ್ನೇಹ ಅಂತವ ಮಾತಾಡು. ನನ್ಗೂ ಸ್ನೇಹಂಗೂ 1000 ಇರ್ಬಾರ್ದು, ಆದ್ರೆ ಅವಳಿಗೆ ನಿನ್ನಾಕಾಯ್ತಲ್ಲ ಪ್ರೀತಿ. ಅದ್ ನನ್ ಮಾಡಿ ನನ್ ಕರಳೆ ಕರ್ಗೋಯ್ತು. ನಿಂಗೋಸ್ಕರ ಯೋನ್ ಬೇಕಾನ ಮಾಡ್ತೀನಿ ಅಂತ ಹೇಳ್ತಾವಳೆ. ಸಾಕು ನಡಿ ಪುಟ್ಟಕ್ಕ, ಜನರ ಜೊತೆ ಬೆರ್ತಾಗ್ಲೆ ಗಾಯಮಾಗೋದು. ಕಾಲಾಗಿ ಎಲ್ಲನೂ ಮರೆಸ್ತೈತೆ ಅಂತ ನಿಂಗೆ ಗೊತ್ತದೆ. ಆದ್ರೆ ನೀನ್ ಹಿಂಗ್ ಹೊರತಾಗ ಕುಂತ್ಕೊಂಡ್ರೆ ಸಣ್ಣ ಯುಗ ಆಗೋಯ್ತದೆ ಪುಟ್ಟಕ್ಕ. ಸರಿ, ಮನೆಗೆ ಹೋಗಮ್ಮ ನಡಿ, ನಾನೇ ಬಿಟ್ಟು ಹೋಗ್ತೀನಿ. ಬೇಡ, ನಾನೇ ಹೋಯ್ತೀನಿ. ಮತ್ತೆ ಅಳ್ತಾ ಕುಂತ್ಕೋಬಾರ್ದು. ನಡೀಲಿ, ನಿಂಗೆ ನಾನು ಹೇಳ್ಕೋಬೇಕು ಅಂದ್ಕೊಂಡ್ರೆ ನನ್ ತಪ್ಪು ಹೇಳ್ಕೊ. ನಾನು ಯಾವಾಗಲೂ ನಿನ್ನ ಜೊತೆಯಾಗಿ ಬರ್ಲಾ ಪುಟ್ಟಕ್ಕ? ನಿಮ್ಗೇನೋ 3 ಜನ ಮಕ್ಕಳು ಅಲ್ವೇ, ಆದ್ರೆ ಆ ಮಕ್ಕಳಿಗೆ ಇನ್ನೊಬ್ಳೆ ತಾಯಿ ಅಲ್ವೇ. ಹಲೋ ರಾಜಮ್ಮ, ನೋಡಿ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನು ನೀವು ಹೇಳ್ದಾಗೆಲ್ಲ ನಾನು ಸಹಾಯ ಮಾಡ್ತಾನೆ ಬಂದಿದ್ದೀನಿ. ಆದರೆ ಈಗ ನೀವು ನನಗೆ ಸಹಾಯ ಮಾಡಲೇಬೇಕು. ಅಯ್ಯ, ನಾನು ಆಗಕ್ಕಿಲ್ಲ ಅಂತ ಹೇಳಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.